ಗೈಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮಲ್ಲಿ ಅಡ್ಗೆ ತುಂಬ್ಲತ್ತಾರ ಅಂದರು ದಸರಾ ಅಂದರು ಆಯುಧ ಪೂಜೆ ಅಂತಾರೆ ನೋಡ್ರಿ. ಆ ಥರ ನಂಬಲ್ಲಿ ಇಲ್ಲಿ ಅಡುಗೆ ತುಂಬ್ತಾರೆ. ಸೊ ಯಾವ ಥರ ನಂಬಲ್ಲಿ ಮಾಡ್ತಾರಂತ ನಿಮ್ಗೆ ಹೇಳ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಸೊ ಗೈಸ್, ನಮ್ಮ ಮಮ್ಮಿ ಊರಿಗೆ ಬಂದಿದೆ, ಬಟ್ ನಮ್ಮ ನಾಯಿಗೆ ತೋರಿಸಿತ್ತಾಡ್ರಿ. ಚಾರು ನಾ ತೆಳಗ್ ಮ್ಯಾಲ ಕುಂತ್ರಿವ ತೆಳಗ ಕೂಡ್ದ ನೋಡ್ರಿ, ಕೆಲ್ ಗಂಟ್ಲದ ನೋಡ್ರಿ. ಸೊ ಗೈಸ್, ಇದು ನಾ ಮಾರ್ನಿಂಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು. ಯಾಕಂದರೆ ನಾವು ಈವ್ನಿಂಗ್ ಇಲ್ಲಾಂದ್ರೂ ಮಧ್ಯಾಹ್ನ ಸತ್ಯನಾರಾಯಣ ಪೂಜಾ ಹೇಳಿಸ್ಬೇಕು. ಸೊ ಅದ್ರ ಸಂಬಂಧ ಇವಾಗೇ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಆಯುಧ ಪೂಜೆ ಇರ್ತದೆ. ಸೊ ನಮ್ಮ ಕಡೆ ಅಡ್ಗೆ ತುಂಬೋದಿರ್ತದೆ, ಆಯುಧ ಪೂಜೆ ಕೂಡ ಮಾಡ್ತಾರೆ. ಸೊ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಕಡೆಯಿಂದ. ನಮ್ಮ ಚಾರುಗ್ನು ಕುಂಕುಮ ಹಚ್ಚಮಿ ಹಬ್ಬದ ಚಾರು. ಇಲ್ಲಿ ಮೇಲ್ ಬಾ. ಗುಡ್ ಬಾಯ್. ಯಾಕಡ್ ನೋಡ್ಲತ್ತಿದ್ದೀನಿ. ಮಸ್ತ್ ಹೀರೋ ಕಾಣಿಸ್ಲತ್ತಿದ್ದೆ ಚಾರು. ಏನ್ ತೆಂಗಿನ ಪ್ರಸಾದ ಕುಡ್ಲತ್ತನ. ಸೊ ಇವ ನಮ್ ಚಾರುನ ನೋಡ್ರಿಕ್ಕ. ಏನು ಈಗನು ನಮ್ಮ ಆಯಿಗೆ ಯಾರಿಗೆ ತೋರ್ಸೈತದೆ ಅಂತ ಆಕೆ ಗೊತ್ತಿಲ್ಲ. ಸೊ ನಂಬಲ್ಲಿ ಗುಡಿಯಾಗ ದೇವ್ರು ಈ ಥರ ಮಳ್ಕಿ ಎಷ್ಟು ಚಂದ ಬಂದ ನೋಡ್ರಿ. ಊಟ ಮಾಡಮ್ಮಪ್ಪ. ನಂಬಲ್ಲಿ ಇವತ್ತ ಅಡ್ಗಿ ಕಡುಬು ಸಾಂಬಾರಾಕೆ ಈಗಿನಾಗುತ್ತಾಳೆ ಗೈಸ್. ನಮ್ಮ ಅಜ್ಜಿಗೆ ಗೊತ್ತಿಲ್ಲ ನಾ ಯಾವ್ದ್ರ ಸಂಬಂಧ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಬಾರವಣ ಯಾರವ ಅಂತ ಅಷ್ಟೇ ಕೇಳ್ತಾಳ. ಸೊ ಗೈಸ್, ನಮ್ಮ ಮನೇಲಿ ಕಡುಬು ಸಾಂಬಾರ್ ಇವತ್ತು ಹಬ್ಬದ ಊಟ. ಸೊ ಬನ್ನಿ ಗೈಸ್, ಎಲ್ಲರೂ ಊಟ ಮಾಡೋಣ. ಸೊ ನಿಮ್ಮ ಕಡೆ ದಸರಾ ಯಾವ ಥರ ಮಾಡ್ತಾರಂತ ಕಮೆಂಟ್ ಮಾಡಿ. ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಗೈಸ್, ನಿಮ್ಮದು ನಾಯಿ ಯಾವ್ದ್ರ ಪೆಡಿಗಿರಿ ಬಿಸ್ಕಿಟ್ ತಿಂದವ್ರು ನಮ್ದೇನು ತಿಂತದ ಗೊತ್ತದ ತೋರ್ಸತಾರ. ತಿಂತಾನ ನಮ್ಮ ನಾಯಿ, ಕಪ್ ತಿಂತದ ನೋಡ್ರಿಕ. ಕಪ್ ತಕೊಂಡ್ ನೋಡ್ದ ನೋಡ್ರಿ. ತಿಂದು ಬಂದಾರ ಮತ್ತೊಂದ್ ಸಲ ಹೊಂಟಾನ ತಿಲ್ಲಕ್. ಚರಿಕಮ್ ಚರಿಕ ಕಬ್ ಅಂದ್ರೆ ಯಾಕೆ ಬರ್ತದೆ ತೋಲ್ ಇಷ್ಟ ಗೈಸಿನಿ. ಕಬ್ ಅಂದ್ರು ಬಟ್ ತಿನ್ಬಾರ್ದು, ಶುಗರ್ ಇರ್ತದದು ಜಾಸ್ತಿ. ಡಾಗ್ಗಳಿಗೆ ಶುಗರ್ ಕುಡ್ಬಾರ್ದು, ಹುಚ್ಚ ಆಯ್ತಾವ ಅಷ್ಟೇ. ಸೊ ಗೈಸ್, ನಮ್ಮಲ್ಲಿ ಇವಾಗ ಸತ್ಯನಾರಾಯಣದು ಕತ್ತಿ ಹೇಳಿಸ್ತೇವೆ. ಬಟ್ ಅದ್ರದ್ದು ಏನೇನು ಡೆಕೋರೇಷನ್ ಮಾಡ್ಬೇಕಂತಂದು ಡೆಕೋರೇಷನ್ ಅಷ್ಟೇನು ಗ್ರ್ಯಾಂಡ್ ಇಲ್ಲ ಗೈಸ್. ಸಿಂಪಲ್ ನಮ್ಮ ಮನೆ ಪೂರ್ತಿ ಅಷ್ಟೇ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡ್ಬೇಕು ಅಂದ್ಕೊಂಡಿದ್ದೆವು. ಸೊ ಯಾವ ಥರ ಡೆಕೋರೇಷನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ನಾನು ನಮ್ಮ ತಂಗಿಯಾಗಿ ಡೆಕೋರೇಷನ್ ಮಾಡ್ಲಿಕ್ಕಿದ್ದೆವು. ಸೊ ಬನ್ನಿ. ಸೊ ಗೈಸ್, ನಾವು ಯಾವಾಗಲೂ ಸತ್ಯನಾರಾಯಣ ಪೂಜೆ ಇಲ್ಲೇ ಹೇಳಿಸ್ತೇವೆ. ಈ ನಡನೆ ಪೂಜೆ ಹೇಳಿಸ್ಬೇಕು. ಎಲೆ ಮೈನೆಲಿ ಎಲ್ಲವ ಬಾಳೆ ಎಲೆ ತಂದಿದ್ದೆವು. ಇವಾಗೆಲ್ಲ ಪೆಣಿಸ್ಕೊಂಡು ಡೆಕೋರೇಷನ್ ಸ್ಟಾರ್ಟ್ ಮಾಡ್ಬೇಕು ಗೈಸ್. ಇಷ್ಟೇ ಅವ, ಜಾಸ್ತಿ ಸಿಕ್ಕಿಲ್ಲ, ಇಷ್ಟರಿಂದ ಏನೋ ಮಾಡ್ತೀವಿ. ಇವಾಗ ಮೈನೆಲಿ ಪೆಣಿಸ್ಬಿಟ್ಟಿದ್ದೆವು. ಫುಲ್ ಪ್ಲೇಟ್ ಆಯ್ತು. ಈ ಥರ ಪೆಣ್ಸಂಗೆ ಸೊ ಗೈಸ್, ಈ ಥರ ಮಂಟಪ ಕೂಡ್ಸಿದೆವು. ಬಟ್ ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಮಾಡೋದ, ರಂಗೋಲಿ ಅದು ಬಿಡೋದ ರೆಡಿ ಆಯಿತು. ಇವಾಗ ಇದು ಟೇಬಲ್ ಮೇಲೆ ಸೊ ಫೈನಲಿ ಈ ಥರ ಮಂಟಪ ರೆಡಿ ಮಾಡಿದ್ವಿ. ಈ ಥರ ಕಾಣಿಸ್ತಾ ಇದೆ ನೋಡಿ. ಸೊ ಗೈಸ್, ಇವಾಗ ಒಂದು ಕೊರಿಯರ್ ಡೆಲಿವರಿ ಬಂದದ್ದು. ನಿಮ್ಗೊಂದು ಡ್ರೆಸ್ ತೋರಿಸ್ಬೇಕು.
ಗೈಸ್ ಇದು ಕರೆಕ್ಟ್ ಇದ್ದರೂ ಕರೆಕ್ಟ್ ಅಲ್ಲ ಅಂತ ಹೇಳ್ತೆ ಗೈಸ್, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತೆ. ಸೊ ಮೀಶೋನಿಂದ ಆರ್ಡರ್ ಮಾಡಿದೆ. ದಿಸ್ ಇಸ್ ಮೈ ಔಟ್ಫಿಟ್. ಸೊ ಗೈಸ್ ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ. ಸೊ ಗೈಸ್ ಫೈನಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆವು. ಸ್ವಾಮಿ ಕೂಡ ಬಂದಿದ್ರು. ಸೊ ಗೈಸ್ ನಮ್ಮ ಮಮ್ಮಿ ಈ ಕಡೆ ಪ್ರಸಾದ ರೆಡಿ ಮಾಡ್ಕೊಳ್ತಾ ಇದ್ರು. ಬಳಕೆ ಹಾಲು ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯ ಸರ್ವದಂ ಶ್ರೀ ಸತ್ಯನಾರಾಯಣ ಸ್ವಾಮಿ ನಮಃ ಸ್ಥಾನಂ ಸಿದ್ಧೋದಂ ಸಮರ್ಪಯಾಮಿ. ನಿಮಗೆ ಮುಕ್ತಿ ಪಾದವ ಮನಾರ್ಮದೇವ ಜಯ ಜಯ ಮಂಗಳಾರತಿ. ಸೊ ಫೈನಲಿ ಪೂಜೆ ಎಲ್ಲ ಮುಗೀತು. ನಮ್ಮ ಕಡೆ ಅಯೋಧ್ಯೆ ಪೂಜೆ ದಿನನೇ ಸತ್ಯನಾರಾಯಣ ಪೂಜೆ ಹೇಳಿಸ್ತಾರ. ನಾನು ನಿಜ ಹೇಳ್ತೀನಿ ಗೈಸ್, ಪಾಪ ಇಷ್ಟು ಸಣ್ಣದು ನಾಯಿ ಮರಿ ಅದ. ಇದಕ್ಕೆ ಕಾಲಿಗೆ ಹಂಗೆ ಹೊಡ್ದಾರ ನೋಡ್ರಿ ಪಾಪ. ಒಂದು 3 ಕಾಲ ಮೇಲೆ ನಿಂದಿರ್ತದೆ. ಹಿಂಗೆಲ್ಲ ಮಾಡ್ಬಾರ್ದು ಗೈಸ್. ಪಾಪ ಅವಕ್ಕೆ ಯಾರು ಊಟ ಕೊಡ್ತಾರ ಹೇಳಿ? ಅವೇನ ಹುಲ್ಲು ತಿಂತಾವ, ಏನರ ಹಸಿ ಏನರ ತಿಂತಾವ. ನಾವು ಕೊಟ್ಟಿದ್ದಷ್ಟೇ ಅನ್ನ ಕಾಸಿ ಪಡ್ತಾವ ಗೈಸ್. ಹಂಗೆಲ್ಲ ಮಾಡಬಾರ್ದು. ನೋಡ್ದು ಥೋಡೆ ಯಾಕೋ ಒಂಥರ ಅನ್ನಿಸ್ತು. ನಮ್ಮ ಗಲ್ಯಾಗ ನಾಯಿಗಳಿಗೆ ಹೊಡಿತಾರ. ಕಲ್ ತೊಗೊಂಡು ಹಂಗೆ ಮಾಡ್ಬಾರ್ದು. ಪಾಪ ಏನು ಮಾಡ್ತಾವ, ಒಂದು ಹೊತ್ತು ಊಟ ಕೇಳ್ತಾವ ಅಷ್ಟೇ. ಸೊ ಗೈಸ್ ನೀ ಹಾಕಬೇಕು, ನೀ ಮಾಡಬೇಕು ಅಂತ ಅನ್ಬೇಡ್ರಿ ಯಾರು ಭೀ. ಬಟ್ ಯಾಕಂದ್ರೆ ನಾ ಇಷ್ಟೊತ್ತಕ ಅಲ್ಲಿ ಆ ಸೈಡ್ ರೈಸ್ ಹಾಕಿದ್ದ ಅಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಅಲ್ಲಿ ರೈಸ್ ಹಾಕಿದ ತಿಂದವ. ಇವಾಗ ಆ್ಯಕ್ಟಿವ್ ಆಗಿ ಓಡಾಡತ್ತವ. ಬಟ್ ನಾ ಇಲ್ಲಿ ಇರಲ್ಲ ಗೈಸ್, ಅದ್ರ ಸಂಬಂಧ ಹೇಳ್ತಿದ್ದೀನಿ. ಯಾವ್ದು ಭೀ ನಿಮ್ಮ ಕಾಲೋನಿನಾಗಲಿ ಗಲ್ಲಿನಾಗಲಿ ಊರ್ದಾಗಲಿ ನೀವು ಹಾಕಬೇಡ್ರಿ. ಬಟ್ ಅವಕ್ಕೆ ಕಲ್ ತೊಗೊಂಡು ಹುಡಿಲಕ್ಕೆ ಹೋಗ್ಬೇಡ್ರಿ ಪ್ಲೀಸ್, ಅರ್ಥ ಮಾಡ್ಕೊರಿ.